ರಾಜ್ಯದೆಲ್ಲೆಡೆ ರಸ್ತೆ ಗುಂಡಿಗಳ ವಿಚಾರ ಭಾರಿ ಸದ್ದು ಮಾಡ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಈ ಬಗ್ಗೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯಿಸಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಜನಸಾಮಾನ್ಯರಿಗೆ ಸೂಕ್ತ ರಸ್ತೆ ಕಲ್ಪಿಸಲು ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ, ರಸ್ತೆ ಗುಂಡಿ ಮುಚ್ಚಲು ಆಗದ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕೆಂದು ಕಿಡಿಕಾರಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಮನೆಯ ರಸ್ತೆ ಎದುರು ಗುಂಡಿಗಳಿವೆ, ನಾನು ದೆಹಲಿಗೆ ಹೋಗಿದ್ದಾಗ ನೋಡಿಕೊಂಡು ಬಂದಿದ್ದೇನೆಂದು ಡಿಕೆಶಿ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವ ಸುರೇಶ್ ಬಾಬು, ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಬೇರೆಯವರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸುತ್ತಿದ್ದೀರಾ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಾದ್ಯಂತ ಗುಂಡಿ ಮುಚ್ಚಿ ಅಭಿಯಾನ ಮಾಡ್ತಿದ್ದು, ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಮೊದಲು ಬೆಂಗಳೂರು, ನಂತರ ಜಿಲ್ಲಾವಾರು ಗುಂಡಿ ಮುಚ್ಚಿ ಚಳುವಳಿಯನ್ನ ಮಾಡ್ತೇವೆ. ತಾಲೂಕು ಮತ್ತು ಗ್ರಾಮೀಣ ಭಾಗದಲ್ಲೂ ಸ್ಥಳೀಯರೊಂದಿಗೆ ಹೋರಾಟ ಮಾಡುತ್ತೇವೆಂದು ಹೇಳಿದ್ದಾರೆ. ಇನ್ನು ಜನಗಣತಿ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ. ಹಲವರು ಈಗಾಗಲೇ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ದಾರೆ. ಯಾರಿಗೂ ಅನ್ಯಾಯವಾಗದಂತೆ ಜನಗಣತಿ ಜಾರಿಯಾಗಲಿದೆ ಎಂದಿದ್ದಾರೆ. ರಸ್ತೆಗಳು ಹದಗೆಟ್ಟೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಜನಗಳು ಅವರ ತರಾತುರಿನಲ್ಲಿ ಬೆಳಗ್ಗೆ ಎದ್ದು ಅವರು ಕರ್ತವ್ಯಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಏನಾದ್ರೂ ಕೂಡ ಸಮಸ್ಯೆ ಆದಾಗ ದಾರಿಲಿ ಸುಗಮವಾಗಿ ಹೋಗ್ಲಿಕ್ಕೆ ಒಂದು ಸೂಕ್ತವಾದಂತ ವ್ಯವಸ್ಥೆನೇ ಕಲ್ಪಿಸಕ್ಕೂ ಕೂಡ ಈ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರು ಸಿಟಿ ಅಂತ ಸಿಟಿನ ಅದನ್ನೊಂದು ನಾವು ಗಾರ್ಡನ್ ಸಿಟಿ ಅಂತ ಕರಿತೀವಿ, ಒಂದು ITBT ಸಿಟಿ ಅಂತ ಕರಿತೀವಿ. ಎಲ್ಲಾ ದೇಶದವರು ಕೂಡ ಮಕ ಮಾಡಿ ಬೆಂಗಳೂರು ನೋಡ್ಲಿಕ್ಕೆ ಬೆಂಗಳೂರು ಒಂದು ಉತ್ತಮವಾದ ನಗರವಾಗಿ ಬೆಳೀತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಈ ಸರ್ಕಾರದಲ್ಲಿ ವೈಫಲ್ಯ ಆಗಿದೆ. ಒಂದು ಗುಂಡಿನೂ ಕೂಡ ಇವ್ರು ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ಒಂದು ರಸ್ತೆನೂ ಕೂಡ ಗುಂಡಿ ರಹಿತವಾಗಿ ಎಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರೋದ್ರಿಂದ ದಯಮಾಡಿ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇದನ್ನ ಇಂಥ ಮೂಲಭೂತ ಸೌಕರ್ಯಗಳು, ನೀರು, ರಸ್ತೆ ಮತ್ತೆ ಚರಂಡಿ ಮತ್ತೆ ಲೈಟ್ ವ್ಯವಸ್ಥೆ ಮಾಡಿಸೋದ್ರಲ್ಲೂ ಕೂಡ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ನೀವೇನಕ್ಕೆ ಅಧಿಕಾರ ಮಾಡ್ತಾ ಇದೀರ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿರಲ್ಲ, ನಿಮಗೆ ಕೊಟ್ಟು ಮ್ಯಾಂಡೇಟ್ರಿ ನಿಮಗೆ ಕೊಟ್ಟ ಮೇಲೆ ಬೇರೆಯವ್ರ ಬಗ್ಗೆ ನೀವು ಈಗ ಆಕ್ಷೇಪಣೆ ಹೇಳಿ ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನಾ? ತಪ್ಪಿಸ್ಕೊಂಡ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ. ನಮ್ ಕ್ಷೇತ್ರದಲ್ಲಿ ಪುಣ್ಯಕ್ಕೆ ನಮ್ಗೇನಾಗಿದೆ, ಕೆಲವು ಮೈನಿಂಗ್ ಇಂದ ಹಣ ಬಂದಿದ್ರಿಂದ ನಾವೀಗ ಸುಮಾರು ರಸ್ತೆಗಳನ್ನೆಲ್ಲ ಕೂಡ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೇವೆ. ಎಲ್ಲಿ ಆತರ ಜನಗಳಿಗೆ ಓಡಾಡ್ಲಿಕ್ಕೆ ಒಂದೇ ಒಂದು ರಸ್ತೆ ನಮ್ಮಲ್ಲಿ ಹದಗೆಟ್ಟಿರೋದು ಅಂದ್ರೆ ಶೆಟ್ಟಿಕೆರೆ ಟು ಟಿಪ್ಟೂರು ರಸ್ತೆ ಒಂದು, ಅದಕ್ಕೂ ಈಗಾಗಲೇ 10 ಕೋಟಿ ರೂಪಾಯಿ ಮೊನ್ನೆ ಮುಖ್ಯಮಂತ್ರಿಗಳು 25 ಕೋಟಿ ರೂಪಾಯಿ ಕೊಟ್ಟಿದ್ರಲ್ಲಿ 10 ಕೋಟಿ ರೂಪಾಯಿ ಹಾಕಿದ್ದೇನೆ. ಅದ್ ಬಂದ್ಮೇಲೆ ಖಂಡಿತ ಅದೊಂದೇ ರಸ್ತೆ, ಇನ್ನೆಲ್ಲದೂ ಕೂಡ ಉತ್ತಮವಾದ ರಸ್ತೆಗಳು. ಈಗ ನಾವೆಲ್ಲ ಶಾಸಕರು ಕೂಡ ಇವತ್ತು ಬೆಂಗಳೂರು ಸಿಟಿನಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ಮಾತಾಡಿದ್ದೇವೆ. ಸಿಟಿಯಿಂದ ಪ್ರಾರಂಭ ಮಾಡಿ ಜಿಲ್ಲಾವಾರು ಎಲ್ಲೆಲ್ಲಿದೆ ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಶಾಸಕರು ನಾವೆಲ್ಲರೂ ಕೂಡ ಕೂತು ಮೊನ್ನೆ ಚರ್ಚೆನೂ ಮಾಡಿದ್ದೇವೆ. ಮಾಡಿ ಇದಕ್ಕೆ ಸೂಕ್ತವಾಗಿ ಸರ್ಕಾರನ ಬೆಳಕು ಚೆಲ್ಲೋ ರೀತಿಯಲ್ಲಿ ನಾವು ಖಂಡಿತ ಹೋರಾಟವನ್ನು ಮಾಡ್ತೇವೆ. ಎಲ್ಲರೂ ಸೇರಿ ಯಾರ್ಯಾರು ಇದಕ್ಕೆ ಆಸಕ್ತಿ ಇದಾಗಬೇಕು ಅಂತ ಕಾಳಜಿ ಇರ್ತಕ್ಕಂಥವ್ರು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತೇವೆ. ಹಲವಾರು ಈಗ ಒಂದು ನಾವು ತೀರ್ಮಾನ ಮಾಡ್ತೇವೆ. ಈಗ ಫಸ್ಟ್ ಪ್ರಾರಂಭದಲ್ಲಿ ಬೆಂಗಳೂರಿನಲ್ಲಿ ನಗರ ಭಾಗದಲ್ಲಿ ಮಾಡಿ, ನಂತರ ಎಲ್ಲಾ ತಾಲೂಕಲ್ಲೂ ಕೂಡ ಅವರವರೇ ಆದಂತ ಅಲ್ಲಿಯೇ ಇದ್ದಂತ ಸಂಘಟನೆಗಳು ಮತ್ತೆ ಪಕ್ಷಗಳು ಎಲ್ಲಾ ಪಕ್ಷ ಸೇರಿ ಮಾಡ್ಲಿ ಅಂತ ಅದನ್ನ ಒಂದು ಕರೆಯನ್ನ ಕೊಡ್ತೀವಿ. ಈಗ ಮೀಸಲಾತಿ ಏನಾಗುತ್ತೆ, ಯಾವ್ಯಾವ ಸಮಾಜ ಇದೆ ಎಲ್ಲಾ ಸಮಾಜಕ್ಕೂ ಕೂಡ ಅದರದೇ ಆದಂತ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ನಿಗದಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲ ಆಗೋದು ಬೇಡ. ಇವತ್ತು ಹಲವಾರು ಜನ ನ್ಯಾಯಾಂಗದ ಒಂದು ಹೋರಾಟಕ್ಕೆ ಹೋಗಿದ್ದಾರೆ. ಇದರಿಂದ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಮೀಸಲಾತಿ ಹೊರಬರಬೇಕು ಅನ್ನೋದು ನಮ್ಮ ಒತ್ತಾಯ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.